आप देख रहे हैं बीजापुर समय, मैं आपके साथ खलील कलादगी। लोकसभा चुनाव 2019 बीजापुर में बीजेपी का नए दफ्तर का उद्घाटन। आज शहर बीजापुर के एमजी रोड पर स्थित लक्ष्मी मंदिर के करीब लोकसभा चुनाव 2019 के चलते बीजापुर बीजेपी का नया दफ्तर उद्घाटन किया गया, जिसमें बात करते हुए लोकसभा चुनाव 2019 के बीजापुर मतक्षेत्र से बीजेपी उम्मीदवार रमेश जिगजिनगी ने अपने कार्यकाल में किए हुए कामों की उपलब्धियां गिनाते हुए कहा कि इस बार भी जनता का आशीर्वाद मुझ पर रहेगा और देश में फिर से मोदी सरकार सत्ता में आएगी। और भी कई विषयों पर बात की रमेश जिगजिनगी ने। इस अवसर पर बीजापुर जिला बीजेपी अध्यक्ष चंद्रशेखर कवडगी, एक्स मिनिस्टर अप्पा साहेब पटनशेट्टी, एमएलए एस पाटिल नडहल्ली, एमएलए सोमन गौड़ा पाटिल, एमएलसी अरुण शाहपुर, एक्स मिनिस्टर एस के बेल्लुब्बे के अलावा जिला बीजेपी के कई पदाधिकारी और कार्यकर्ता थे मौजूद। ಭಾರತೀಯ ಜನತಾ ಪಕ್ಷದ ಚುನಾವಣೆಯ ಕಾರ್ಯಾಲಯವನ್ನು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಅಧ್ಯಕ್ಷರು ಕೂಡಿಕೊಂಡು ಪಕ್ಷದ ಕಾರ್ಯಾಲಯದ ಒಂದು ಪ್ರಾರಂಭೋತ್ಸವವನ್ನು ಇವತ್ತೆಲ್ಲರೂ ಕೂಡಿಕೊಂಡು ಪೂಜೆಯೊಂದಿಗೆ ಅದನ್ನು ಪ್ರಾರಂಭ ಮಾಡ್ಯಾರ। ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಾನು ಹೇಳೋದಿಷ್ಟೇ, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಚುನಾವಣೆ ಆಗುವವರೆಗೂ ಈ ಪಕ್ಷದ ಕಾರ್ಯಾಲಯದ ಉಪಯೋಗವನ್ನು ಪಕ್ಷದ ಕಾರ್ಯಕರ್ತರು ಅದನ್ನು ಮಾಡ್ಕೋಬೇಕು ಅಂತೇಳಿ ನಾನು ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿಕೊಂಡು, ಅದರ ಜೊತೆಗೆ ಇವತ್ತು ನಾವೇನೇ 11 ಗಂಟೆಗೆ ಎಲ್ಲ ಮುಖಂಡರು ಪಕ್ಷದ ಕಾರ್ಯಾಲಯ ಒಂದು ಪೂಜೆಯ ನಂತರ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆಯೋಣ ಅಂತೇಳಿ ನಾವು ನಿರ್ಣಯ ಮಾಡಿ ಕರೆದಿದ್ದೇವೆ। ತಾವೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಅತ್ಯಂತ ಮನಸ್ಸಿನಿಂದ ಹೃತ್ಪೂರ್ವಕ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತೇವೆ। ನಾವು ಚುನಾವಣೆಯ ಹೋರಾಟ ಪ್ರಾರಂಭ ಆಗ್ಯದ, ಪಕ್ಷದ ನಾಯಕರುಗಳು ನನ್ನನ್ನು ಪಕ್ಷದ ಅಭ್ಯರ್ಥಿಯಾಗಿ ಚಿಕ್ಕೋಡಿಯಲ್ಲಿ ಒಂದು ಸಲ, ಬಿಜಾಪುರದಲ್ಲಿ ಇದು 3ನೇ ಸಲ, ಬಟ್ 4 ಬಾರಿಗೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಅಂತಕ್ಕಂಥದ್ದು ಹಿಂದೆನೂ ಘೋಷಣೆ ಮಾಡಿದರು, ಈಗೂ ಕೂಡ ನಾನೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದರು। ನಾನು ನಿಮ್ಮೆಲ್ಲರ ಮುಖಾಂತರ ಇಡೀ ನನ್ನ ಕ್ಷೇತ್ರದ ಜನರಿಗೆ ನನ್ನ ವಿನಂತಿ ಏನಪ್ಪ ಅಂತಂದರೆ, ನೀವೆಲ್ಲರೂ ಕೂಡಿ ರಮೇಶ್ ಜಿಗಜಿನಗಿ ಅವರ ಮತವನ್ನು ನೋಡಬೇಡ। ನಾನು ಈ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕೆಲಸವನ್ನು ನಾನು ಮಾಡಿರಬಹುದು, ಬಟ್ ಇದೆಲ್ಲವಕ್ಕೂ ಕೂಡ ಕಾರಣೀಭೂತರು ಯಾರವರಪ್ಪ ಅಂತಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಅಪರೂಪದ ಪ್ರಧಾನಮಂತ್ರಿಗಳು ದೇಶದಲ್ಲಿಯ ಅಭಿವೃದ್ಧಿ ಸಾಕಷ್ಟು ಮಾಡ್ಯಾರ ಅಂತೇಳಿ ಜನರಿಗೆ ಬರ್ತದ। ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಅವ್ರನ್ನ ಮುಂದಿಟ್ಕೊಂಡು
ನಾವು ಕೂಡ ಎಲ್ಲ ಕಾರ್ಯಕರ್ತರು, ಒಬ್ಬ ಲೋಕಸಭಾ ಸದಸ್ಯನಾಗಿ ಮಂತ್ರಿಯಾಗಿ ನಾನು ಸಾಕಷ್ಟು ಜಿಲ್ಲೆಗೆ ಅನುಕೂಲತೆಗಳನ್ನು ಮಾಡಿಕೊಡುವ ದಿಶೆಯಲ್ಲಿ ನನ್ನ ಪಕ್ಷದಿಂದ ನಾನು ಮಾಡಿಕೊಟ್ಟಿದ್ದೀನಿ. ಅದು ನನ್ನ ಒಂದು ವೈಯಕ್ತಿಕವಾಗಿರ್ತಕ್ಕಂಥದ್ದಲ್ಲ, ನನ್ನ ಪಕ್ಷದ ನಾಯಕರು ಕೊಟ್ಟಿರ್ತಕ್ಕಂಥ ಜಿಲ್ಲೆಗೆ ಕೊಡುಗೆ. ಈ ಕೊಡುಗೆ ಹಿಂದೆ ಯಾವ ಪಕ್ಷದಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಕೊಡುಗೆ ಬಿಜಾಪುರ ಜಿಲ್ಲೆಗೆ ಕೊಟ್ಟಿಲ್ಲ, ಹಿಂದೆ ಕೊಟ್ಟಿರಲಿಲ್ಲ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮೇಜರು 4 ರೋಡ್ಗಳು, ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ಜಿಲ್ಲೆ ಇರ್ತಕ್ಕಂಥ ರೈಲ್ವೆ ಮೇಲು ಸೇತುವೆ, ಆಮೇಲೆ ರೈಲ್ವೆ 2 ಜೋಡು ಹಳಿ, ಬಹಳ ದಿವಸಗಳಿಂದ ಇವು ನೆನಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸಗಳನ್ನು ನನ್ನ ಸರ್ಕಾರ ಬಂದ ಮೇಲೆ ನನ್ನ ಪತ್ರವನ್ನು ಬರೆದು ಪ್ರಧಾನಮಂತ್ರಿಗಳಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ ಇವೆಲ್ಲವೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡತಕ್ಕಂಥ ಪ್ರಯಾಸ ನಾನು, ನಮ್ಮ ಪಕ್ಷದ ಕಾರ್ಯಕರ್ತರು ಇವೆಲ್ಲವೂ ಕೂಡಿ ಮಾಡಿದ್ದೇವೆ. ಇದರಲ್ಲಿ ಎರಡನೇ ಅಭಿಪ್ರಾಯ ಇಲ್ಲ. ಸುಮಾರು ಜಿಲ್ಲೆಗೆ ಇವತ್ತು ಒಟ್ಟಾರೆ ರೋಡ್ಗಳ ಬಗ್ಗೆ ಹೇಳೋದಾದರೆ ಸುಮಾರು 5,000 ಕೋಟಿ ಹಣವನ್ನು ಜಿಲ್ಲೆಗೆ ಮಂಜೂರಾತಿ ನಮ್ಮ ಸರ್ಕಾರ ಮಾಡ್ಯದ ಅಂತಕ್ಕಂಥ ಮಾತನ್ನು ಬಹಳ ಸಂತೋಷದಿಂದ ಈ ಮಾತನ್ನು ಹೇಳಿ, ಅದರ ಜೊತೆಗೆ ನಾನು ಬರೀ ಹಾಗೆ ಹೇಳಿಬಿಟ್ಟಿಲ್ಲ. ಬಹಳ ಜನ ಎಲ್ಲ ನಮ್ಮ ಈ ಜಿಲ್ಲೆಯಲ್ಲಿರ್ತಕ್ಕಂಥ ವಿರೋಧ ಪಕ್ಷ ನಾಯಕರು, ವಿರೋಧ ಪಕ್ಷದ ಕಾರ್ಯಕರ್ತರು ಜಿಗ್ಜಿನ್ನಿ ಏನು ಮಾಡ್ಯಾನ ಅಂತಕ್ಕಂಥ ಮಾತು ಇಡೀ ಜಿಲ್ಲಾ ತುಂಬ ಬೇರೆ ಬೇರೆ ಪಕ್ಷದವ್ರು ಕೇಳ್ಯಾರ. ಅವರಿಗೆ ಹೇಳತಕ್ಕಂಥ ಉತ್ತರ ಈಗ ಏನು ಹೇಳಿದ್ದೀನಿ ಅವೆಲ್ಲವಾದ ಸಂಪೂರ್ಣವಾಗಿರ್ತಕ್ಕಂಥ ಉತ್ತರ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಾನು ಬರೀ ಹೇಳೇ ಬಿಟ್ಟಿಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದವರು ಒಂದು ಬುಕ್ಕವನ್ನು ಕೂಡ ಪ್ರಿಂಟ್ ಮಾಡಿ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಹಳ್ಳಿಗಳಿಗೆ ಮುಟ್ಟಿಸ್ತಕ್ಕಂಥ ಪ್ರಯಾಸ ಮಾಡ್ಯಾರ. ಹಿಂದೆ ಯಾವತ್ತೂ ಕೂಡ ಜಿಲ್ಲೆಯಲ್ಲಿ ಇಷ್ಟೊಂದು ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನು ಬಿಟ್ಟು ಎಕ್ಸ್ಟ್ರಾ ಹಣ ಹಿಂದೆ ಯಾವ ಸರ್ಕಾರದಲ್ಲೂ ಈ ಜಿಲ್ಲೆಗೆ ಬಂದಿರಲಿಲ್ಲ. ಇದು ಮೊಟ್ಟ ಮೊದಲು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ಮೇಲೆ ನರೇಂದ್ರ ಮೋದಿಯವರು ಬಿಜಾಪುರ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಚುನಾವಣೆಯ ಅಭ್ಯರ್ಥಿ ನಾನು ಆದಮೇಲೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ, ಅದು ಪಕ್ಷ ಪಂಗಡ ಅಂತ ನಾನು ಹೇಳೋದಿಲ್ಲ, ಎಲ್ಲ ಜನರಿಗೆ ಮೊದಲೂ ಕೂಡ ಅದೇ ರೀತಿ ಎಲ್ಲ ಪಕ್ಷದವರಿಗೆ ವಿನಂತಿ ಮಾಡಿಕೊಂಡಿದ್ದೀನಿ. ಈಗೂ ಕೂಡ ಎಲ್ಲ ರಾಜಕೀಯ ಪಕ್ಷದವರಿಗೆ ನೋಡಿ, ನಾನೊಬ್ಬ ದಲಿತ ವ್ಯಕ್ತಿ, ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾದಂಥ ಸೇವೆ 4 ದಶಕಗಳ ಕಾಲ ನಾನು ಮಾಡಿದ್ದೀನಿ. ನಾನು ಯಾರಿಗೂ ಕೂಡ ಮನಸ್ಸು ನೋಯಿಸಿಲ್ಲ, ಯಾವ ವ್ಯಕ್ತಿಯೂ ಕೂಡ ನಾನು ಅನ್ಯಾಯ ಮಾಡಲಿಕ್ಕೆ ಹೋಗಿಲ್ಲ. ಅದಕ್ಕಾಗಿ ನನಗೆ ಇದು 3ನೇ ಸಲ ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಏನು ನಮ್ಮ ಮುಖಂಡರು ಟಿಕೆಟ್ ಕೊಟ್ಟಾರ, ಅದಕ್ಕೆ ತಾವೆಲ್ಲ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಅಪೀಲವನ್ನು ಜಿಲ್ಲೆಯ ಎಲ್ಲ ರಾಜಕೀಯ ಪಕ್ಷದವರಿಗೆ, ಅತ್ಯಂತ ಹೆಚ್ಚಾಗಿ ನನ್ನ ಪಕ್ಷದವರಿಗೆ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ನಮ್ಮ ನಾಮಪತ್ರ ನಾನಲ್ಲ, ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಕೂಡಿಕೊಂಡು ತೀರ್ಮಾನ ಮಾಡಿದೆವು. ಸುಮಾರು 2ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಯಿಂದ ಮೇಲೆ ಚುನಾವಣೆಯ ನನ್ನ ನಾಮಪತ್ರ ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ನಿರ್ಣಯ ಮಾಡ್ಯಾರ. 2ನೇ ತಾರೀಕಿಗೆ ನಾನು ನಾಮನ ನಿರ್ದೇಶನ ನಾವಂತೂ ಎಲ್ಲರೂ ಹೇಳಿದೆವು, ಅವ್ರು ಬಂದಿಲ್ಲ, ಎಲ್ಲರೂ ಹೋಗಿರ್ಬೇಕು ಅಷ್ಟೇ. ಆದ್ರೆ ಖಂಡಿತವಾಗಿ ನಮ್ಮ ಪ್ರಚಾರ ಮಾಡ್ತಾರೆ, ನಮ್ಮ ಪಕ್ಷದ ಪ್ರಚಾರ ಮಾಡ್ತಾರೆ. ನೋಡ್ರಿ, ಅದು ಯಾರಂದಾರ ಅವ್ರಿಗೆ ಕೇಳಿ ದಯವಿಟ್ಟು. ನಾನು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಆಗಿಲ್ಲ ಅಂತಕ್ಕಂಥ ನೀವು ದಯವಿಟ್ಟು ಕಾರ್ಯಕರ್ತರು ಸುಮ್ಮನೆ ಇರ್ಬೇಕು. ಅದನ್ನೇನು ಮನವೊಲಿಸೋದಂದ್ರೆ ಹ್ಯಾಂಗೆ ನೀವೇ ಒಂದು ಸ್ವಲ್ಪ ನಾನು ಕಲಿಸಿದ್ರೆ ಭಾಳ ಚಲೋ ಆಗ್ತದೆ. ಮನುಷ್ಯನಿಗೆ ಗೌರವ ಅನ್ನೋದು ಎಲ್ಲರಿಗೆ ಅಷ್ಟೇ ಇರ್ತದೆ. ನಾವು ಗೌರವದಿಂದ ಹೇಳಿದೆವು, ನಮ್ಮ ಪಕ್ಷದವ್ರು ಹೇಳ್ಯಾರ, ಅದು ನನ್ನ ಕೆಲಸ ಅದ, ನಮ್ಮ ಪಕ್ಷದವ್ರ ಕೆಲಸ, ಬರ್ರಿ ಪಕ್ಷದಕ್ಕೆ ಹೇಳ್ಯಾರ. ಅವರು ಎಲ್ಲೋ ಊರಿಗೆ ನಾವು ಹೋದಂಗೆ ಕಾಣಿಸ್ತಾರ, ಅದಕ್ಕೆ ಬಂದಿಲ್ಲ. ಅಲ್ರಿ, ಅಧಿಕೃತ ಅವನ್ ನೀವು ಖುದ್ದೋಗಿ ಅವನೇನು ಮಾಡಿಲ್ಲ ಅಲ್ಲಿ ಇವೇನು ಹೋಗುತ್ತದೆ ಇಲ್ಲ.
ನನ್ನ ಪಕ್ಷದವ್ರು ಪಾರ್ಟಿಯವ್ರು ಮಾಡಕ್ಕಲ್ಲ ಸರ್, ನಾನಲ್ಲ. ಅಧಿಕೃತ ಪಕ್ಷದವ್ರು ಯಾರು ಅಲ್ಲ ಈಗ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿ ಅಲ್ಲ ರೀ, ಅರಿವು ಪ್ರಶ್ನೆ ಹೇಗೆ ಬರ್ತದ? ಅವ್ರು ನನ್ನ ಪಕ್ಷದವರು ಇದ್ದಾಗ ನಾನು ಹೋಗಿ ಪಕ್ಷಕ್ಕೆ ಎಲ್ಲರಿಗೂ ಅಭಿಮಾನ ಅಷ್ಟೇ ಇರ್ತದ. ಪಕ್ಷದ ಕೆಲಸಕ್ಕಾಗಿ ಬರ್ಬೇಕಪ್ಪ. ಸೆಂಟ್ರಲ್ ಇಂದ ಬಂದ ಅಭಿವೃದ್ಧಿಯ ಕಾರ್ಯಕ್ರಮಗಳು ಜಿಲ್ಲೆ ಒಳಗೆ ಯಾರಿಗೂ ಗೊತ್ತಾಗಿಲ್ಲ. ಜಿಲ್ಲೆ ಒಳಗೆ ಹಳ್ಳಿಗಳಲ್ಲಿ ಜಿಲ್ಲೆ ಸಾಹೇಬರು ಅದನ್ನ ನೋಡಿ, ಪ್ರಚಾರ ಮಾಡೋದ್ರಲ್ಲಿ ನಾನು ಬರೀ ಈಗ MP ಆಗಿ ಅಷ್ಟೇ ಅಲ್ಲ, 4 ದಶಕಗಳ ಕಾಲ ಈ ಬಿಜಾಪುರ ಜಿಲ್ಲೆಯಲ್ಲಿ ನಾನು ರಾಜಕೀಯ ಮಾಡಿದ್ದೀನಿ, ರಾಜಕಾರಣ ಮಾಡಿಲ್ಲ. ಜನಗಳಿಗೆ ನನ್ನ ಕೈಲಿ ಆದಷ್ಟು ಸಾಧ್ಯವಾದಷ್ಟು ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ದೀನಿ. ಮಳೆಯಾಗಿಲ್ಲ, ಕುಡಿಲಕ್ಕೆ ನೀರಿಲ್ಲ ಅಂದ್ರೆ ನಾನೇನು ಪಾಪಿಸ್ತೇನ್ರಿ ಸಾಹೇಬ್ರೆ? ನಾ ಏನ್ ಮಾಡ್ಲಕ್ಕಾಗ್ತದೆ? ಎಲ್ಲ ಜನ ಹೇಳುವಂತದ್ದು ಹುಟ್ಟಿದೂರಿಗೆ ನೀರು ಕೊಟ್ಟಿಲ್ಲ, ಅವ್ರ ಅಭಿವೃದ್ಧಿ ಜಿಲ್ಲೆ ಅಭಿವೃದ್ಧಿಯಲ್ಲಿ ಯಾವ ರೀತಿ ಹೇಳ್ತಾರೆ? ಜನ ಯಾರು ಹೇಳಿಲ್ಲ, ಅದು ತಾವು ತಮ್ಮ ಅಭಿಪ್ರಾಯ ತಾವು ಹೇಳಕ್ಕೆ ಸರ್, ಕಳೆದ ನೀರು ಒಪ್ಕೊಂಡಿನಿಲ್ಲ. ನಾನು ಊರಲ್ಲಿ ನೀರು ಮಾಡಿ ಕೊಟ್ಟಿನಿ. ನನ್ನ ಕೈಲಿ ಏನು ಸಾಧ್ಯ ಅದ ರೀ? ಏನ್ ಮಳೆ ಕೊಡ್ಲಕ್ಕೆ ನಾನೇನು ದೇವ್ರ? ಸಾಧ್ಯ ಏನದಪ್ಪ ಅಂತಂದ್ರೆ ಸರ್ಕಾರದಿಂದ ಹಣ ತಂದು 11 ಕೋಟಿ ರೂಪಾಯಿ ಖರ್ಚು ಮಾಡಿನಿ, ಮಳೆ ಆಗಿಲ್ಲ, ನೀರು ಬರ್ತಾ ಇಲ್ಲ. ಆದ್ರೂ ಕೂಡ ಈಗ ಪ್ರಯಾಸ ಮಾಡಿ ಕೆನಾಲ್ ನೀರು ಬಿಟ್ಟು ಆ ಸಿಂದಗಿ ತಾಲೂಕಿನ ಕೆರೆಗೆ ನೀರು ಬಿಡಿಸ್ತಕ್ಕಂಥ ಪ್ರಯಾಸ ಹೋದ ವಾರ ನಾವು ಎಲ್ಲರೂ ಕೂಡಿ ಮಾಡಿದೆವು. ಈಗ ಸದ್ಯಕ್ಕಂತೂ ಬರ್ಲಾಕತ್ತದ. ಮತ್ತೆ ನೋಡೋಣ, ದೇವ್ರ ಅಷ್ಟೊತ್ತಿಗೆ ಮಳೆ ಗಡಗಡಗಡ ಶುರು ಆಗ್ಯದ. ಅದು ಮಳೆ ಆಯ್ತಂದ್ರೆ ದೇವ್ರು ನಾನೇ ಯಾರು ನೀರು ಕೇಳಂಗಿಲ್ಲ. ಕಳೆದ ಬಾರಿ ಚುನಾವಣೆಗಿಂತಲೂ ಈ ಬಾರಿ ಚುನಾವಣೆ ತುಂಬಾ ಬಿಸಿಯಾಗಿರ್ತಕ್ಕಂಥದ್ದು. 2 ಪಕ್ಷಗಳು ಒಂದಾಗಿ ನಿಮ್ಮ ಈ ಬಾರಿ ಸೋಲು ಖಚಿತ ಅಂತಕ್ಕಂಥದ್ದು ಬೇರೆ ಪಕ್ಷಗಳು ಹೇಳ್ತಾ ಇದಾವೆ, ಏನಂತಿರುತ್ತೆ ನೋಡ್ರಿ, ರಮೇಶ್ ಜಿಗ್ಜಿನಿ ಅಥವಾ ಭಾರತೀಯ ಜನತಾ ಪಕ್ಷ ಸೋಲೋದು ಸೋಲ್ಸೋದು ಯಾರ ಕೈಯಾಗೂ ಇಲ್ಲ. ಯಾರ ಕೈಯಾಗದಂದ್ರೆ ಸಾಮಾನ್ಯ ಮತದಾರರ ಕೈನಲ್ಲಿ ಅದ, ಯಾವ ರಾಜಕೀಯ ಪಕ್ಷದಲ್ಲಿಯೂ ಇಲ್ಲ. ಆದ್ರೆ ಒಂದು ನೀವು ಕೂಡ ತಿಳ್ಕೋಬೇಕು, ನಾನು ಅದೇ ಪಕ್ಷದಿಂದ ಹಿಂದೆ ಇದ್ದು ಬಂದವನು. ಜನತಾದಳ, ಜನತಾ ಪಾರ್ಟಿ ಒಂದೇ ಕುಟುಂಬ, ಇವೆಲ್ಲ ಹಿಂದೆ ಅದೇ ಪಕ್ಷದಿಂದ ನಾನು ಬಿಟ್ಟು ರಾಮಕೃಷ್ಣ ಹೆಗಡೆ ಅವರು ದೇಹಂತ ತೀರಿ ಹೋದ್ಮೇಲೆ ನಾನು ಈ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದೆ. ನಾವು ನೋಡಿದ್ದೇನು ಅಂತಂದ್ರ, ನಾವು ಯಾವಾಗಾದ್ರೂ JDS ನಲ್ಲಿ ಇರ್ತಕ್ಕಂಥ JDU ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಜನ ನಾವು ಯಾರು ಅದರ ಇಡೀ ಜೀವಮಾನ ಕಾಂಗ್ರೆಸ್ ವಿರೋಧ ಪಕ್ಷ, ಕಾಂಗ್ರೆಸ್ ಅನ್ನ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥ ಜನ ನಾವು. ಈಗೂ ಕೂಡ ಅಷ್ಟೇ, ಇದು ನಿಮ್ಮ ಗಮನದಲ್ಲಿ. ಯಾವತ್ತೂ ಕೂಡ ಕಾಂಗ್ರೆಸ್ನವರು JDS ಹಾಕೋದಿಲ್ಲ, JDU JDSನವರು ಕಾಂಗ್ರೆಸ್ ಹಾಕೋದಿಲ್ಲ. ಇದು ಒಳಗುಟ್ಟ. ಇದು ಯಾಕಂತಂದ್ರೆ ನೀವೆಲ್ಲ ಹೇಳ್ತೀರಿ, ಎಲ್ಲರೂ ಜನ ಹೇಳ್ತಾರ ಅದು ಆಗ್ತದೆ, ಇದು ಆಗ್ತದ, ಗೋಳ್ ಗುಮ್ಟ ಬೀಳ್ತದ, ಉಪ್ಲಿ ಬರ್ತದ, ಮೈನ್ ಮೇಲೆ ಬೀಳ್ತದ, ಕಡೆಗೆ ಅದನ್ನು ಇಲ್ಲ ಅಂತಂದ್ರೆ ಮುಗುಲ್ ಮೈ ಮೇಲೆ ಮುರಿದು ಬೀಳ್ತಂತ ನೀವು ಹೇಳ್ತೀನಿ. ನಾನಂತೂ ಅದು ನಂಬಲಿಲ್ಲ. ಆದ್ರೆ ಜನ ಆ ರೀತಿ ಇಲ್ಲ. ಜನರ ಅಭಿಪ್ರಾಯನೇ ಬೇರೆ ಇರ್ತದ, ನಮ್ಮ ಅಭಿಪ್ರಾಯನೇ ಬೇರೆ ಇರ್ತದೆ. ಯಾವತ್ತೂ ಕೂಡ ಜನತಾದಳದವರು ಕಾಂಗ್ರೆಸ್ ಕೋಟ್ ಹಾಕೋದಿಲ್ಲ, ಕಾಂಗ್ರೆಸ್ನವರು ಜನತಾದಳ ಕೋಟ್. ಇದು ಮಾತ್ರ ಸತ್ಯ. ಪಕ್ಷದ ಆಂತರಿಕ ಹೊಂದಾಣಿಕೆ ಏನಾದರೂ ಪಟ್ಟು ಬೀಳುತ್ತಾ ಸರ್? ಯಾವ ನೋಡಿ, ಯಾವ ಆಂತರಿಕ ಆಂತರಿಕ ಯಾವ ಕೆಟ್ಟಿಲ್ಲ ರೀ ನಮ್ಮಲ್ಲಿ. ನಾವೆಲ್ಲರೂ ಒಂದೇ ಇದ್ದಿದ್ದೇವೆ. ನೀವ್ ಯಾಕೆ ಹೇಳಕತ್ತೀರ ನಂಗೆ ಅರ್ಥ ಆಗಲ್ಲ. ನಾವೆಲ್ಲರೂ ಒಂದೇ ಇದ್ದಿದ್ದೇವೆ. ನೀವೇನು ಒಂದೇ ಅಂತ ಹೇಳ್ತೀರಿ, ನಿಮ್ಮಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಮುಂದೆ ಕುರ್ಚಿಗಳು ತೂರಾಡ್ತವೆ, ಹೊಡೆದಾಟಗಳಾಗ್ತವೆ. ನೋಡ್ರಿ, ಎಂತ ಹೊಂದಾಣಿಕೆ ಇದು? ಅಲ್ಲ, ಒಂದು ನಿಮಿಷ ಆಯ್ತು. ಪಕ್ಷದ ಟಿಕೆಟ್ ಬೇಕು ಅಂತ ಹೇಳಿ ಕೇಳೋದು ಎಲ್ಲರಿಗೂ ಅದು ಮೂಲ ಪುಟ್ಟ ಹಾಕೋದು. ಪಕ್ಷದ ಕಾರ್ಯ ಬಂದು ಕೇಳಿರ್ಬೇಕು, ನಾನು ಪಕ್ಷದ ಅಭ್ಯರ್ಥಿ ಆಗ್ತೀನಿ, ನನಗೂ ಪಕ್ಷದ ಟಿಕೆಟ್ ಕೊಡ್ರಿ ಅಂತ ಒತ್ತಾಯ ಮಾಡಿರ್ಬೇಕು. ನಾನು ಬರೀ ಒಂದೇ ಪಕ್ಷದಾಗ ಆಗದ, ಬೇರೆ ಪಕ್ಷ ಅಲ್ರಿ, ಬರೀ ಬಂದು ಕೇಳ್ಯಾರ. ಇಲ್ಲಿ ಬೇರೆ ಪಕ್ಷದೊಳಗೆ ಹೆಂಗ್ ನಡೀತದ ಗೊತ್ತದಲ್ಲ, ಕೈಯಾಗಿ ಹಿಡ್ಕೊಂಡು ನಿಂತಿರ್ತಾರ. ಉದಾಹರಣೆಗಳಿಲ್ಲ ಅನ್ಸುತ್ತೆ ಸರ್. ಇಂಥ ಶಿಸ್ತಿನ ಪಕ್ಷದೊಳಗೆ ಆ ತರ ಟಿಕೆಟ್ ನೋಡ್ರಿ, ಈ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಶಿಸ್ತಿಗಂತೂ ದೇಶದಲ್ಲೇ ಹೆಸರಾಗದ. ಇದು ಕೂಡ ದೇಶದಲ್ಲಿ ಹೆಸರದ. ಇಲ್ಲಿನೂ ಕೂಡ ಬಿಜಾಪುರ ನಗರದಲ್ಲಿ, ಬಿಜಾಪುರ ಊರಲ್ಲಿ ಶಿಸ್ತಿಗೋಸ್ಕರ ಈಗೂ ಕೂಡ ಅದು ಹೆಸರುವಾಸಿ ಆಗದ. ಅಶಿಸ್ತು ಘಟನೆಗಳು ಏನು ನಡೆದಿಲ್ಲ, ಇಲ್ಲಿ ನಡೆಯೋದು. ವಿಧಾನಸಭಾ ಅಲ್ಲ, ನಗರ ಶಾಸಕರೇ ನಿಮ್ ಜೊತೆ ಇಲ್ಲಲ್ಲ, ನಿಮ್ಮ ಶಕ್ತಿ ನಗರ ಶಾಸಕರೇ ನಿಮ್ ಜೊತೆ ಇಲ್ಲ ಶಿಸ್ತು ಅಲ್ಲ. ನಿಮ್ಗೆ ಯಾರು ಹೇಳುದು ನನ್ನ ಜೊತೆ? ಮತ್ತೆ ಅವ್ರು ಬಂದಿಲ್ಲ, ಮನೆ ಯಡಿಯೂರಪ್ಪ ಅವ್ರ ಮನೆಯಾಗಿನ ಕೆಲಸದ ನೀವು ಅಲ್ರಿ, ಯಡಿಯೂರಪ್ಪ ಅಂತ ಬಂದಿಲ್ಲ. ಯಾವ ವಿಷಯ ಇಟ್ಕೊಂಡು ಹೋಗ್ತಾರೆ ಸರ್ ಚುನಾವಣೆ ಹೋಗಬೇಕಾದ್ರೆ ಯಾವ ವಿಷಯನೂ ಇಲ್ಲ, ಇಶ್ಯೂಸ್ ಏನಿಲ್ಲ. ದೇಶದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ನರೇಂದ್ರ ಮೋದಿ ಅವರ ಮಾಡಿರ್ತಕ್ಕಂಥ ಗಂಡಸ್ತನ ಕೆಲಸ, ಇವೆಲ್ಲವನ್ನ ಮುಂದಿಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೇವೆ. ಅವ್ರು ಧೈರ್ಯ ಕೊಟ್ಟು, ಧೈರ್ಯ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ
ಧೈರ್ಯ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇವತ್ತು 70 ವರ್ಷ 80 ವರ್ಷದ ಮುದುಕರು ಅಂಥವ್ರು ಕೂಡ ಹುರುಪರಾಗ್ಯಾರ. ಓಹೋ, ಈ ದೇಶಕ್ಕೆ ಗೌರವ ತಂದಿರತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿ ಅವರು. ಈ ದೇಶಕ್ಕೆ ರಕ್ಷಣೆ ಕೊಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ಅಂತವ್ರು ವೋಟ್ ಹಾಕ್ಲೇಬೇಕು ಅನ್ನತಕ್ಕಂಥ ನಿರ್ಣಯ ಈ ದೇಶದಲ್ಲಿ ಎಲ್ಲಾ ಪಕ್ಷದವ್ರು ಮಾಡ್ಯಾರ. ನಾನು ಇವತ್ತ ಹೇಳ್ತೀನಿ, ಇವತ್ತೇನಪ್ಪಾ ಅಂತಂದ್ರೆ ದೇಶದಲ್ಲಿ ಒಟ್ಟು ಬಿಜಾಪುರ ಜಿಲ್ಲೆ ಬಿಡ್ರಿ, ದೇಶದಲ್ಲಿ ಒಟ್ಟು 300 ಸೀಟುಗಳು ಭಾರತೀಯ ಜನತಾ ಪಕ್ಷ ಗೆಲ್ತವ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳ್ತೀನಿ. ಗೆದ್ದೇ ಗೆಲ್ತವ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರ ಮನಸ್ಸಿನಲ್ಲಿದೆ. ಯಾಕಂದ್ರೆ ದೇಶದ ಉದ್ದಗಲಕ್ಕೂ ನಾನು ಕೂಡ ಒಬ್ಬ ಸಣ್ಣ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಜನಗಳ ಏನು ನಾಡಿ ಮಿಡಿತ ತಿಳ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ ಎಲ್ಲರಿಗೂ. ಆದ್ರ 40 ವರ್ಷ ರಾಜಕಾರಣದಲ್ಲಿ ಜನರ ನಾಡಿ ಮಿಡಿತವನ್ನು ಸ್ವಲ್ಪ ಮಟ್ಟಿಗೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ದೇಶದ ಜನ ಈಗ ನೋಡ್ರಿ, ನಂದೇ ಒಂದು ಚುನಾವಣೆ ಹೇಳ್ತೀನಿ ನಿಮ್ಗ. ಹಿಂದೆ 2 ಚುನಾವಣೆಗಳು ಈ ಜಿಲ್ಲೆನಲ್ಲಿ ನಾನು ಚುನಾವಣೆ ಫೇಸ್ ಮಾಡಿದೆ. ಅವಾಗ ಜನ ಚುನಾವಣೆ ಹತ್ತಿರ ಬಂದಂಗ ಭಾರತೀಯ ಜನತಾ ಪಾರ್ಟಿ ಅಂತಿದ್ರು. ಇವತ್ತು ಹಂಗಿಲ್ರಿ. ಇವತ್ತು ಚುನಾವಣೆ ಎಲ್ಲದೋ ಏನದೋ ಗೊತ್ತಿಲ್ಲ. ದೇಶದ ಈ ಕ್ಷೇತ್ರದ ಜನರ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಣಯ ಮಾಡಿಬಿಟ್ಟಾರ. ನಾವ್ ಯಾರು ಹೋಗಿ ಅಲ್ಲಿ ಕಿನ್ನೂರಿ ಬಾರಿಸಿದ್ರು ಯಾರಿಗೂ ಕಿನ್ನೂರಿ ಅವ್ರಿಗೆ ಸರಿಯಾಗಿ ಕೇಳಿಸೋದಿಲ್ಲ. ಕೇಳಿಸೋದು ಒಂದೇ ಭಾರತೀಯ ಜನತಾ ಪಕ್ಷ, ಜಾತೀಯ ಜನತಾ ಪಕ್ಷದ ನಾಯಕರು. ಅದಕ್ಕೆ ಇಡೀ ಕ್ಷೇತ್ರದಲ್ಲಿ ನಿಜವಾಗಿ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಹಿಂದೆ ಏನ್ರಿ ನಾವು ಹೋಗಿ ಅಪ್ಪ ಎಣ್ಣ ಒಂದಿಟ್ಟು ಮತ ಹಾಕ್ರಿ ಅಂತ ಕೇಳ್ತಿದ್ದೆವು. ಈಗ ನಮ್ಗ ಮೊದಲೇ ಬಂದು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಹೋಗಿ ಕೊಟ್ಟವ್ರಿ ಅಂತ ಹಳ್ಳಿಗೆ ಹೋಗಿ ಕಾಲ್ ಹಿಡಿದ ತಕ್ಷಣ ಹೇಳ್ತಾರ. ಇದು ಆಶ್ಚರ್ಯ ಅಲ್ಲ ಏನು? ಇದೇ ಒಂದು ಅಂತರ. ಹೋದ ಚುನಾವಣೆಗಳಿಗೆ ಈ ಚುನಾವಣೆಗೆ ಅಂತರ ಏನಪ್ಪಾ ಅಂದ್ರೆ, ಹಿಂದೆ ಚುನಾವಣೆ ಬಂದಂಗ ಜನ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡಬೇಕು ಅಂತ ನಿರ್ಣಯ ಮಾಡ್ತಿದ್ರು. ಈಗಿನ ಚುನಾವಣೆ ಎಲ್ಲದೋ ಗೊತ್ತಿಲ್ಲ, ಈಗಲೇ ನಿರ್ಣಯ ಮಾಡಿಬಿಟ್ಟಾರ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡ್ಬೇಕು. ಆದ್ರೂ ಘಟಬಂಧನ ಈ ಬಾರಿ ಹೊಡೆದು ಕೊಡ್ಲಿದೆ ಅಂತ. ಯಾವ ಘಟಬಂಧನ ಹೊರತು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೆಲ್ಲ ಇಡೀ ದೇಶದಾಗೂ ಇಲ್ಲ, ಇಲ್ಲಿನೂ ಇಲ್ಲ. ಈಗ ನೋಡಿ, ಅದು ಘಟಬಂಧನ ಎಲ್ಲಿ ಅದರಿ? ದೇಶದಾಗೂ ಘಟಬಂಧನ ಮಾಡೋದು ಮಹಾಮಂಡಿ ಎಂತದ್ರಿ? ಅದು ಮಹಾಘಟಬಂಧನ ಎಲ್ಲಿ ಅದ? ಮಹಾಘಟಬಂಧನ ನಾಳೆ ಚುನಾವಣೆ ಆದ್ಮೇಲೆ ಯಾವ ಘಟಬಂಧನ ಹೋದದ? ಮೋದಿ ಜಿಂದಾಬಾದ್ ಅಂತಾರೆ. ಇಷ್ಟು ಮಾತ್ರ ಕರೆಕ್ಟ್. ಇವತ್ತೇ ಒಂದು ನಾಯಕರು ಬಿಡ್ರಿ, ಅಲ್ಲರಿ ಆಯ್ತು, ನಾಯಕರ ಮನಿ ದಾಳಿ ಆಗ್ಯದ. ಮತ್ ನಾಯಕ ಯಾಕೆಲ್ಲ ಗಾಳೆ ಮಾಡಿ ತಂದು ಇಟ್ಕೋಬೇಕು? ಒಬ್ಬ ನಿಮ್ ಮನ್ಯಾಗ ರೊಕ್ಕ ಅವನಿಗೆ ಗಾಳಿ ಆಗಿತ್ತು, ಅವನ್ಯಾಕೆ ಗಾಳೆ ಮಾಡಿ ತಂದು ಇಟ್ಕೋಬೇಕು? ಅವನು ಸುಮ್ ಸಾದಾ ಮನುಷ್ಯರ ಗಟ್ಲೆ ಇದ್ರೆ ಯಾರು ರೇಡ್ ಮಾಡ್ತಾರ? ನೀ ಮಂದಿ ರೊಕ್ಕ ಗಾಳೆ ಮಾಡಿ ಇಟ್ಕೊಂಡಿದ್ದಕ್ಕೆ ನೀನ್ ಹುಡುಕೋತ್ ಬಂದಾರಪ್ಪ, ಅದನ್ನ ಒಯ್ಬೇಕು ಅಂತ ನೋಡಿ. ಇವತ್ತು ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಇಂಥದೆಲ್ಲ ಮಾಡ್ಬೇಕಾಗ್ತದ. ರಾಜಕೀಯ ಒಂದೇ ಪಕ್ಷ ರಾಜಕೀಯವ್ರಂತಲ್ಲ, ಯಾರು ಗರೀಬರದರ ಈ ದೇಶದಲ್ಲಿ ಕಳ್ಳತನ ಮಾಡ್ಯಾರ, ಬಡವರ ಸಂಪತ್ತವನ್ನ ಲೂಟಿ ಮಾಡ್ಯಾರ, ಅಂತವ್ರದ್ದು ಎಲ್ಲರದು ಕೊಳ್ಳಿ ಹೊಡೆದ್ರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಅದು ಎದಕ್ಕಂದ್ರೆ ದೇಶದ ಪ್ರಗತಿಗಾಗಿ, ದೇಶದ ಅಭಿವೃದ್ಧಿಗಾಗಿ. ಇದೇನು ಪಾಪ ಹತ್ತದಿಲ್ಲ ನೋಡ್ರಿ. ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ ಸಾವಿರಾರು ಜನರ ರುಂಡ್ ತೆಗಿಬಾರ್ದು. ಆದ್ರ ಒಬ್ಬನ್ ರುಂಡ್ ಹೋದ್ರು ಮನುಷ್ಯನಿಗೆ ಪಾಪ ಹತ್ತದಿಲ್ಲ. ದೇಶದ ಇಷ್ಟೊಂದು 125 ಕೋಟಿ ಜನರಿಗೆ ಒಳ್ಳೇದು ಮಾಡ್ಲಕ್ ಹೋಗಿ ಮೋದಿ ಅವರು ಯಾವನೊಬ್ಬ ಚಪರಾಸಿದ ರೇಡ್ ಮಾಡದ ಅಂದ್ರೆ ಪಾಪ ಹತ್ತದಲ್ಲ. ಮೋದಿಯವರು ಪುಣ್ಯ ಆಗ್ತದೆ ನೋಡಿ. ಮೋದಿಯವ್ರ ಸರ್ಕಾರ ನಮ್ದದ್ರಿ, ನೀವೇ ಹೇಳ್ತಿರಲ್ಲ ನೀವೇ ಮಾಡ್ಸಿರ ಅಂತ. ಆಗಲೇ ಯಾರೋ ಕೇಳಿದ್ರು, ಸರ್ಕಾರ ನಿಮ್ದದ ನೀವೇ ಮಾಡ್ಸಿರಿ, ಜಿಗ್ಜಿನ್ನೆಯವ್ರ ನೀವೇ ಹೇಳಿರಿ ಅಂತ ಹೇಳಿದ್ರು. ನಾವೇ ಪಾಪ ಹೇಳಿ ಹೇಳಂದ್ರಿ? ಅವ್ರು ತಿಂದದ್ದು ಅವ್ರಿಗೆ ಗೊತ್ತದ, ಅವ್ರು ಹುಡುಗಾಡ್ಕೊಂಬಂದು ಮಾಡಿರ್ತಾರಪ್ಪ, ನಾವೇನ್ ಕಾರಣ? ಅವ್ರು ಇವತ್ತು ಮಾಡ್ತಾರ. ನಿನ್ನೆ ಮುಖ್ಯಮಂತ್ರಿಗಳೇ ಹೇಳಿದ್ರು ನಿಮ್ಮ ಐಟಿ ನೋಡ್ರಿ, ಮುಖ್ಯಮಂತ್ರಿಗಳಿಗೆ ಕನಸು ಬಿದ್ದಿರ್ತಾವ. ಅಲ್ಲ, ಅವರೇ ಮಾಡಿಸಿರ್ಬೇಕಂತ ಕನಸು ಬಿದ್ದಿರ್ತಾವ. ಅದ್ ಕಾರ್ಬಾರ್ ಎಲ್ಲ ಗಾಳೆ ಮಾಡಿ ಯಾರು ಹೇಳಿದ್ರು? ನಾಳೆ ನಡೆಯುತ್ತೆ ಅಂತ ಹೇಳಿ ಅವ್ರು ನಿನ್ನೆ ಹೇಳಿದಾರೆ. ಅವ್ರು ಹೇಳಿರ್ಬೇಕ್ರಿ, ತಿಂದಾರ ಹೇಳಿರ್ತಾರ, ಬರ್ತಾರ. ಸರ್, ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾಕೆ ಇದು ಆಗ್ಲಿಲ್ಲ ಅಂತ? ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಕಲಾರದಷ್ಟು ಅಭ್ಯರ್ಥಿ ನಾವೆಲ್ಲರೂ ಹಾಕ್ಬೇಕಾಗಿತ್ತು ಅಂತ ನಿಮ್ಮೆಲ್ಲರ ಅಭಿಪ್ರಾಯದ ಜನರು, ಹೌದಾ? ಮಂಡ್ಯದಲ್ಲಿ ಹಾಕಿಲ್ಲ ನಾವು. ಕಾರಣ ಏನು ಅಂದ್ರೆ ಅಲ್ಲಿ ಗೆಲ್ಲಬೇಕು. ಅವ್ರು ಗೆದ್ದ ಮೇಲೆ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಾರ ಅಂತಕ್ಕಂಥ ವಿಶ್ವಾಸ. ಅಲ್ಲಿ ಹಿಂದೆ ನಾವು ಬಹಳ ಸಲ ಅಲ್ಲಿ ಮಂಡ್ಯದಲ್ಲಿ ಅಭ್ಯರ್ಥಿಗಳನ್ನ ಹಾಕಿ ಸುಟ್ಕೊಂಡಿಲ್ಲೇನ್ರಿ? ರಗಡ ಸಲ ಕೈ ಸುಟ್ಕೊಂಡಿದ್ದೆವು. ಮತ್ತೆ ಕ್ಯಾಂಡಿಡೇಟ್ ಹಾಕಿ ಕೈ ಸುಟ್ಕೊಳ್ಳೋದು ಏನಲ್ಲಪ್ಪ, ಯಾರೊಬ್ರು ತಯಾರಾದಾರ ನಿಂದ್ರಲಕ್ಕ ಅವರಿಗೆ ಹೋಗಿ ಸಪೋರ್ಟ್ ಮಾಡೋಣ ಅಂತ ಸಪೋರ್ಟ್ ಮಾಡಿದೆವು. ಈ
ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಅಭಿಮಾನಿ ನಾನು ಯಾರಿಗೂ ಕೂಡ ನಾನು ವೈರಿ ಅಲ್ಲ. ಆದ್ರೆ ವೈಯಕ್ತಿಕ ಯಾರೋ ಒಬ್ಬ ಮನುಷ್ಯ ತನ್ನ ತಿಟ್ರಿಗೆ ತಾನು ವೈರಿ ನಾ ನೋಡ್ರಿ ನಾನು ರಾಮಕೃಷ್ಣ ಹೆಗ್ಡೆ ಅವರು ಹೇಳಿದ ಮಾತನ್ನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಜಾತಿಯಿಂದ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ. ರಮೇಶ್ ಅವರೇ, ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ವರ್ಗದ ಜನರನ್ನ ನೀವು ಹಚ್ಕೊಂಡು ಹೋದಾಗ ಮಾತ್ರ ನಿಮ್ಮ ರಾಜಕಾರಣ ಬಹಳ ಚಂದಾಗಿರ್ತದ ಅಂತ ಹೇಳಿ। और खबरों के लिए जुड़े रहिएगा आपके अपने चैनल बीजापुर समय के साथ।